ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೊಂದು ವಿಭಿನ್ನವಾದ ಪ್ರಯತ್ನದೊಂದಿಗೆ ಬಂದಿದ್ದೇನೆ. ಏನಪ್ಪಾ ಅಂತಂದ್ರೆ, ಲಾರಿ ಡ್ರೈವರ್ಸ್ ಇರ್ತಾರ, ಅವ್ರ ಲೈಫ್ ಹೆಂಗಿರ್ತೈತಿ ಅನ್ನೋದು ಎಕ್ಸ್ಪ್ಲೋರ್ ಮಾಡೋದಾಗಿತ್ತು. ಅದ್ರ ಸಂಬಂಧ ಇವ್ರ ಜರ್ನಿ ತೋರಿಸ್ತೇನೆ ಹೆಂಗಿರ್ತೈತಿ ಏನು ಅನ್ನೋದು. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವಾಗ ಜಸ್ಟ್ ಹುಬ್ಳಿ ಗಬ್ಬರ್ ಕ್ರಾಸ್ ದಾಟ್ಕೊಂಡು ನಾವು ವರೂರ್ ಹತ್ರ ಇದ್ದೇವೆ. ಇವಾಗ ಹಂಗ ಮುಂದೆ ಜರ್ನಿ ಇರ್ತೈತಿ. ನಾವು ಇವಾಗ ಬೆಂಗಳೂರು ಹೊಂಟೇವೆ, ಹೊಡೋಣ. ಈ ಗಾಡಿಲ ರೈಡ್ ಮಾಡ್ತಾರಲ್ಲಪ್ಪ, ಅವ್ರ ಹೆಸರು ಒಬ್ರು ಅಂಬರೀಷ್ ಮತ್ತು ಒಬ್ಬರ ಸಂಗಮೇಶ. ಇವಾಗ ಗಾಡಿ ಇವಾಗ ಲೋಡ್ ಮಾಡ್ಕೊಂಡು ಗೋವಾದಿಂದ ಬಂದಿತ್ತು. ಇವಾಗ ಅನ್ಲೋಡಿಂಗ್ ಬಂದ್ಬಿಟ್ಟು ದೇವನಹಳ್ಳಿ ಒಳಗಿದೆ. ಇವತ್ತು ನಾನು ಇವ್ರ ಜೊತೆ ಇರ್ತೇನೆ. ಲೈಫ್ ಹೆಂಗಿರ್ತೈತಿ ಇವ್ರಿಗೆ ಅನ್ನೋದು ತೋರಿಸೋದು ಇವತ್ತಿನ ವ್ಲಾಗ್ದ ಪ್ರಯತ್ನ ಆಗಿರ್ತೈತಿ. ಹೊಡೋಣ ಇವಾಗ. ನಾವು ಇವಾಗ ಗಾಡಿ ಹತ್ಕೊಳ್ಳೋಣ. ನಮ್ಮ ಗಾಡಿ ಸ್ಟಾರ್ಟ್ ಆಯ್ತಾ, ನಾವು ಹೊರತಿದ್ದೇವೆ ಇವಾಗ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತಾ. ಇವಾಗ ನಾವು ವರೂರ್ ಕ್ರಾಸ್ನ ಬಿಡ್ತಾ ಇದ್ದೇವೆ. ಲೆಟ್ಸ್ ಗೋ. ಇವತ್ತು ಡಿಫ್ರೆಂಟ್ ಎಕ್ಸ್ಪ್ಲೋರ್ ಮಾಡೋದಿದೆ. ಭಾಳ ಖುಷಿ ಆಗತೈತಿ, ಮಸ್ತ್ ಅನ್ಸತೈತಿ. ಸಂಗಮೇಶ್ ಅವ್ರು ರೈಡ್ ಮಾಡಕತ್ತಾರ. ಇವಾಗ ನೀವು ನೋಡ್ತಿದ್ದೀರಿ, ಇಬ್ರು ಡ್ರೈವರ್ ಅಂದ್ರೆ ಹೆವಿ ಪ್ರೋ ಅದಾರ. ಒಬ್ರು ಅಂಬರೀಷ್ ಮತ್ತು ಇನ್ನೊಬ್ರು ಸಂಗಮೇಶ. ಸಂಗಮೇಶ್ ಅವರು 10 ವರ್ಷ ಎಕ್ಸ್ಪೀರಿಯನ್ಸ್ ಐತೆ. ಅಂಬರೀಷ್ ಅವರು ನಿಯರ್ ಅಬೌಟ್ ಒಂದು 8 ವರ್ಷ ಐತೆ. ಇಬ್ರು ಹೆವಿ ವೆಹಿಕಲ್ ರೈಡ್ ಮಾಡ್ತಾರೆ. ನಾವು ಇವಾಗ ಹೊರಡ್ತಿದ್ದೇವೆ. ಇವಾಗ ನಮ್ಮ ಗಾಡಿ ಹೊರಡ್ತಿದೆ. ಏನಪ್ಪ ಅಂತಂದ್ರೆ, ಪ್ರತಿ ಸಲ ನಾವು ಟ್ರೈನ್ ಬಸ್ ಒಳಗೆ ಜರ್ನಿ ಮಾಡಿದ್ವಿ, ಕಾರ್ ಒಳಗೂ ಹೋಗಿದ್ವಿ. ಬಟ್ ಫಸ್ಟ್ ಟೈಮ್ ಹೆವಿ ವೆಹಿಕಲ್ ಒಳಗಡೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾವು 12 ವೀಲರ್ ಒಳಗೆ ಹೋಗ್ತಿದ್ದೇವೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ದೇವನಹಳ್ಳಿ ಅರೌಂಡ್ ರೀಚ್ ಆಗೋದು ಬೆಳಗ್ಗೆ ಆಗ್ತೈತಿ. ನಾನು ನಿಮಗೆ ಏನೇನು ಆಗ್ತೈತಿ ಅನ್ನೋದನ್ನು ನಾನು ನಿಮಗೆ ಈ ಲಾಗ್ ಒಳಗೆ ತೋರಿಸ್ತಾ ಹೋಗ್ತೇನೆ. ಫ್ರೆಂಡ್ಸ್, ನನ್ನ ಜರ್ನಿ ಅಂತೂ ಸ್ಟಾರ್ಟ್ ಆಗಿದೆ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ನಾವು ಇವಾಗ ತಡಸ್ ಹತ್ರ ಇದ್ದೇವೆ. ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಡ್ರೈವರ್ ಮಾತ್ರ ಹೆವಿ ಪ್ರೋ ಇದಾರ ಅಂತ ಹೇಳ್ಬೋದು. ಸಂಗಮೇಶ್ ಅವ್ರ 10 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲ, ಗಿಚ್ ಹೊಡೆತಾರ ಮಾತ್ರ ಗಾಡಿ. ಈ ಗಾಡಿ ಒಳಗಡೆ ಅವ್ರು ಬೇಕಾದಂಥ ಅನುಕೂಲತೆಗಳನ್ನೆಲ್ಲ ಮಾಡ್ಕೊಂಡಿದಾರ. ಚೆನ್ನಾಗಿದೆ. ಒಂದ್ ವೇಳೆ ಏನಾದರೂ ಅವ್ರು ಬೇಜಾರಾದ್ರೆ ಚೇಂಜ್ ಮಾಡ್ಕೊತಿರ್ತಾರಂತವ್ರ. ಬಟ್ ಅಡಿಗೆನೂ ಇಲ್ಲೇ ಮಾಡ್ತಾರೆ. ಅದಾದ್ಮೇಲೆ ಮಲ್ಕೊಳಕ್ಕೂ ತುಂಬ ಚೆನ್ನಾಗಿದೆ. ಸ್ಪೇಸಿಂಗ್ ಕಂಫರ್ಟ್ ಆಗಿದೆ. 12 ವೀಲ್ ಅಲ್ಲ, ಮಸ್ತ್ ಕಂಫರ್ಟ್ ಇದೆ ಗಾಡಿ. ನಾನು ನಿಮಗೆ ಬರ್ತಾ ತೋರಿಸ್ತಾ ಹೋಗ್ತೇನೆ ಏನೇನು ನಡೀತೈತೆ ಅನ್ನೋದನ್ನು. ನಾನು ಭಾಳ ಕ್ಯೂರಿಯಾಸಿಟಿಯಿಂದ ಕಾಯತ್ತೇನೆ, ನಿಮಗೂ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ನಾವು ಇವಾಗ ನಿಯರ್ ಟು ಶಿಗ್ಗಾಂವ್ ಇದ್ದೀವಿ. ಮಳೆ ಸ್ಟಾರ್ಟ್ ಆಯ್ತು. ಮತ್ತು ಲೈಫ್ ಮಾತ್ರ ಹೆವಿ ಥ್ರಿಲ್ ಐತೆ. ಬಟ್ ನನಗೆ ಅನ್ಸತ್ತೈತಂಗೆ. ಬಟ್ ಅವ್ರು ಕಷ್ಟ ಐತೆ ಅಂತ ಹೇಳಕತ್ತಾರ. ಕಷ್ಟ ಯಾವ ಥರ ಇದೆ ಅನ್ನೋದನ್ನು ಅವ್ರ ಕೇಳೋಣ. ಅವ್ರೇನು ಹೇಳ್ತಾರೆ, ಜೀವನ ಹೆಂಗೈತೆ ಲಾರಿ ಡ್ರೈವರ್ದ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ಹೊರಡ್ತಾ ಇರೋಣ ಇವಾಗ. ನೋಡ್ರಿಪ್ಪ, ನಮ್ಮ ಸಂಗಮೇಶ್ ಅಣ್ಣವ್ರ ಗಿಚ್ ಹೊಡೆಯತ್ತಾರ ಮಾತ್ರ ಗಾಡಿ. ಸೆಟಪ್ ನೋಡ್ರಿ, ನಿಮ್ಗೆ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಏನೇನು ಬೇಕು ಎಲ್ಲ ಐತೆ ಮಾತ್ರ. ಆದ್ರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನಾವಿವಾಗ ಆನ್ ದಿ ವೇ ಟು ದೇವನಹಳ್ಳಿ ಇದ್ದೇವೆ. ದೇವನಹಳ್ಳಿ ರೀಚ್ ಆಗೋದು ಬೆಳಗಿನ ಜಾವ 3 ಗಂಟೆ ಆಕೈತೆ. ಭಾಳ ಅಂದ್ರೆ ಭಾಳ ಗಿಚ್ ಐತೆ ಮಾತ್ರ ಜರ್ನಿ. ಫ್ರೆಂಡ್ಸ್, ನಾವಿವಾಗ ಫೈನಲಿ ಬಂಕಾಪುರ ಟೋಲ್ ಹತ್ರ ಬಂದೇವೆ. ಫಾಸ್ಟಾಗಿದೆ, ಆಟೋಮೆಟಿಕ್ ದುಡ್ಡು ಕಟ್ ಆಗ್ತೈತೆ. ನೋಡ್ರಿ, ಹೆವಿ ಗಾಡಿನೂ ಹೊಂಟಾವೆ, ಟ್ಯಾಂಕರ್ಸ್ ಎಲ್ಲ ಹೊಂಟಿದಾವೆ. ದುಡ್ಡು ಕಟ್ ಆಯ್ತು ಫಾಸ್ಟಾಗಿ ಒಳಗಿಂದ. ನಾವು ಬಂಕಾಪುರ ಟೋಲ್ ಜಸ್ಟ್ ಪಾಸ್ ಆದ್ವಿ. ಏನಪ್ಪ ಅಂತಂದ್ರೆ, ಡ್ರೈವರ್ ಲೈಫ್ ಏನಿದೆಲ್ಲ ರಿಯಲಿ ಗಿಚ್ ಐತೆ. ಅಷ್ಟೇ ತ್ರಾಸ ಐತೆ ಅಂತ ಹೇಳ್ತಾರೆ ಪಾಪ. ನಮಗೆ ನೋಡಕ್ ಚಲೋ ಅನಿಸ್ತೈತದೆ. ನಾವು ಫಸ್ಟ್ ಟೈಮ್ ಮಾಡ್ತಿರ್ತಾವಲ್ಲ, ಡೇ ಟು ಡೇ ಇದ್ರು ಅದೇ ಜೀವನ ಮಾಡೋರಿಗೆ ಭಾಳ ಕಷ್ಟ ಆಯ್ತೈತಿ. ಅವ್ರು ಇನ್ನೊಂದು ಏನು ಹೇಳಿದ್ರು ಅಂತಂತಂದ್ರೆ, ಸರ್ ನಾರ್ಮಲಿ ಇರ್ತೈತಿ, ಕೆಲವೊಂದು ಟೈಮ್ ಗಾಡಿ ಪ್ರಾಬ್ಲಮ್ ಆಕೈತಿ, ಕೆಲವೊಂದು ಟೈಮ್ ಮುಂದೆ ಬರೋರು ಪ್ರಾಬ್ಲಮ್ ಮಾಡ್ತಾರೆ, ಕೆಲವೊಂದು ಟೈಮ್ ಸೈಡ್ ಹೋಗೋರು ಪ್ರಾಬ್ಲಮ್ ಮಾಡ್ತಿರ್ತಾರೆ. ನಾವು ಎಷ್ಟೇ ಕರೆಕ್ಟಾಗಿ ಗಾಡಿ ಓಡಿಸಿದ್ರು ಕೆಲವೊಂದು ಟೈಮ್ ಪ್ರಾಬ್ಲಮ್ ಆಗಿರ್ತಾವ. ಮತ್ತು ಈ ಟೈಮ್ ಮಳೆಗಾಲ ಹಾಕಿರ್ತೈತಿ, ಅಂಥ ಟೈಮ್ ಅವ್ರು ಗುಡ್ಡು ಕುಸಿತಾವಂತ. ಮತ್ತು ನಿನ್ನೆ ಅವ್ರು ಗೋವಾದಿಂದ ಬರತ್ತಿದ್ರಂತ. ಬರಬೇಕಾದ್ರೆ ಬ್ರಿಡ್ಜ್ ಕೊಲಾಪ್ಸ್ ಆಗಿಬಿಟ್ಟೈತೆ ಅಂತ. ಜಸ್ಟ್ ಪಾಸ್ ಆಗಿತ್ತು ಒಂದು ಗಾಡಿ, ಬ್ರಿಡ್ಜ್ ಬಿದ್ದುಬಿಟ್ಟೈತೆ ಅಂತ. ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನನಗೆ ಒಂಥರ ಅನ್ನಿಸ್ತಾ. ರಿಯಲಿ ಅವ್ರು ವರ್ಕ್ ಮಾಡ್ತಾರಲ್ಲ, ರಿಯಲಿ ಗ್ರೇಟ್ ಅನ್ಬೇಕಪ್ಪ ಡ್ರೈವರ್ ಲೈಫ್ ಮಾತ್ರ. ತುಂಬ ಜನ ಅಂತಾರೆ ಡ್ರೈವರ್ ಸರಿ ಓಡಿಸಂಗಿಲ್ಲ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ. ಎಲ್ಲರೂ ಇರಂಗಿಲ್ಲ, ಎಲ್ಲರೂ ಕೆಟ್ಟವ್ರು ಇರಂಗಿಲ್ಲ. ಬೈ ಮಿಸ್ಟೇಕಾಗಿ ಏನೋ ಒಂದು ಅಕ್ಕಿರ್ತೈತೆ. ಹಂಗಂತ ಅವ್ರು ಕೆಟ್ಟವ್ರು ಅಂತ ಹೇಳೋದು ತಪ್ಪು ಅನಿಸ್ತೈತೆ ನನ್ನ ಅನಿಸಿಕೆ ಮೇರೆಗೆ, ನನ್ನ ಅಭಿಪ್ರಾಯದ ಮೇರೆಗೆ. ಬಟ್ ಅವರು ನಮ್ಮ ಥರನೇ ಮನುಷ್ಯ ಇದ್ದಾರಪ್ಪ, ಅವ್ರಿಗೂ ಒಳ್ಳೆ ಮನಸ್ಸಿದೆ. ನಾನು ಅವ್ರ ಜೊತೆ ಸಿಕ್ಕಾಗಲೇ ಗೊತ್ತಾಗಿದ್ದೆ. ಆಲ್ಮೋಸ್ಟ್ ಆಲ್ ನಾವಿವಾಗ ಜರ್ನಿ ಮಾಡ್ತಾ ರಾಣೆಬೆನ್ನೂರು ದಾಟಿ ಬಿಟ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ.
ಏನೋ ಒಂಥರ ಖುಷಿ ಅನ್ಸತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ನನಗೆ, ನಂಗೆ ಖುಷಿ ಇರ್ತೈತಿ. ಪಾಪ ಡೈಲಿ ರೂಟೀನ್ ಅದಲ್ಲ ಅವ್ರಿಗೆ, ಹಂಗೆ ನಡೀತಾನೆ ಇದೆ. ಇನ್ನು ಹೊಸ ಹೊಸ ಕ್ಯೂರಿಯಾಸಿಟಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇವಾಗ ನಾವು ನೇರ್ ಟು ರಾಣೆಬೆನ್ನೂರು ಹತ್ರ ಇದ್ದೇವೆ. ಇವಾಗ ನಮ್ಮ ಡ್ರೈವರ್ ಬೈಕ್ ಚೇಂಜ್ ಆದ್ರ ಸಂಗಮೇಶ್ ಅವ್ರ ಸೈಡ್ ಬಂದ್ರಿ. ಇವಾಗ ಅಂಬರೀಶ್ ಅವ್ರ ಗಾಡಿ ಹೊಡ್ಯಾರ. ಇವಾಗ ಅಂಬರೀಶ್ ಬಾಯ್, ನಾವಿವಾಗ ಚಳಗೇರಿ ಟೋಲ್ನ ರೀಚ್ ಆದ್ವಿ. ಸಣ್ಣಗ ಮಳೆ ಬೇರೆ ಬರ್ತಾ ಇದೆ. ಫಾಸ್ಟ್ ಆಗಲ್ಲಿ ದುಡ್ಡು ಕಟ್ಟಾಯ್ತ. ನಾವಿವಾಗ ಹೊಡ್ತಿದ್ದೇವೆ. ಜಸ್ಟ್ ನಾವು ಇವಾಗ ಚಳಗೇರಿ ಟೋಲ್ ನ ದಾಟ್ಕೊಂಡು ಬರ್ತಾ ಇದ್ದಾರೆ. ಮಳೆ ಇಲ್ಲ, ಅದೊಂದು ಖುಷಿ ಆಗ್ತಿದೆ. ನಮ್ಮ ಹುಬ್ಳಿ ದಾವಡೊಳಗೆ ಕಿಚಿ ಪಿಚಿ ಮಳೆ ಅಪ್ಪ, ಸಿಕ್ಕಾಪಟ್ಟೆ ಮಳೆ ಐತ. ನಾವು ಗಾಡಿಗೆ ತಡಪಲ್ ಹಾಕತ್ತಿದ್ವಿ, ಅಂದ್ರೂ ಸಮಾಧಾನ ಇರಲಿಲ್ಲ, ಅಷ್ಟೊಂದು ಮಳೆ ಐತ. ನಾವಿವಾಗ ದಾವಣಗೆರೆ ರೀಚ್ ಆಗಕ್ಕೆ ಇನ್ನೊಂದು ನಿಯರ್ ಅಬೌಟ್ 30 to 40 minutes ಆಕೈತಿ. ಯಾಕಂದ್ರೆ ಗಾಡಿ ಮಾತ್ರ ಹೆವಿ ಲೋಡ್ ಐತೆ, ಜಾಸ್ತಿ ಸ್ಪೀಡ್ ಹೊಡೋಕ್ಕಾಗಿಲ್ಲ. ಅದ್ರದ್ದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತೈತೆ, ಅದ್ರೊಳಗೆ ನಾವು ಹೊಂಟೇವಿ ಇವಾಗ. ಬಟ್ ಏನಪ್ಪ ಖುಷಿ ಆಗತೈತೆ ಅಂತಂದ್ರೆ, ತುಂಬ ಸಲ ನಾನು ಬೇರೆ ಒಳಗೆ ಕಾರ್, ಬಸ್, ಟ್ರೈನ್, ಬೈಕ್ ಒಳಗೂ ಹೋಗಿದ್ದೆ. ಬಟ್ ಫಸ್ಟ್ ಟೈಮ್ 12 wheel ಒಳಗಡೆ ಹೋಗ್ತಿದ್ದೇನಲ್ಲ, ಈ ಜರ್ನಿ ಏನಿದೆಲ್ಲ ಒಂಥರ ಮೆಮೊರೇಬಲ್ ಜರ್ನಿ ಅಂತಾನೆ. ಈ ಲಾಗ್ ಏನಿದೆಲ್ಲ ಭಾಳ ಮೆಮೊರೇಬಲ್ ಇರ್ತೈತೆ. ಒಂಥರ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ರಿಯಲಿ ಎಂಜಾಯ್ ಮಾಡತ್ತೀನಿ, ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಫ್ರೆಂಡ್ಸ್, ನಾವಿವಾಗ ನಾವು ಹುಬ್ಬಳ್ಳಿ ಟು ಮೊದಲೇ ತಿಳಿಸಿರುವಾಗಿ ದೇವನಹಳ್ಳಿ ಬೆಂಗಳೂರು ಹೋಗ್ತಿದ್ದೇವೆ. ಇವಾಗ ನಾನು 12 wheeler ಅಂತಂದ್ರೆ ಹೆವಿ ಬೈಕಲ್ಲ, ಟ್ರಕ್ ಅಲ್ಲಿ ಲೋಡ್ ಆಗಿದೆ, ಅದರಲ್ಲಿ ಜರ್ನಿ ಮಾಡ್ತಿದ್ದೇವೆ. ನಾವು ನಿಯರ್ ಟು ದಾವಣಗೆರೆ ಇದ್ದೇವೆ. ಬಟ್ ಇದು ಟ್ರಕ್ ಇದೆಯಲ್ಲ, ಈ ಟ್ರಕ್ ಒಳಗಡೆ ಕ್ಯಾಬಿನ್ ಯಾವ ತರ ಇರ್ತೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಹಾಗಾದ್ರೆ ನೋಡೋಣ ಬನ್ನಿ. ಎಷ್ಟು ಸಿಸ್ಟಮೆಟಿಕ್ ಆಗಿ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಾರ ಅಂತಂದ್ರೆ, ಒಂಥರ ಹೋಟೆಲ್ ಅನ್ಬೋದು, ಲಾಡ್ಜ್ ಅನ್ಬೋದು, ಎಲ್ಲಾನು ಇಲ್ಲೇ ಐತೆ. ಇಲ್ಲಿ ಅಡಿಗೆನೂ ಮಾಡ್ಬೋದು, ಊಟನೂ ಮಾಡ್ಬೋದು, ಮಕ್ಕೋಬಹುದು, ಮಾತ್ರ ಗೀಚ್ ಐತಿ. ತೋರಿಸ್ತೇನೆ ನಿಮ್ಗೆ ಹೆಂಗೈತೆ ಅನ್ನೋದು. ಸರ್, ಇವಾಗ ಯಾವ್ಯಾವ ತರ ಇದೆ ಕ್ಯಾಬಿನ್ ಅಲ್ಲಿ, ಏನೇನಿದೆ ಅನ್ನೋದನ್ನ ತಿಳಿಸ್ಕೊಡ್ಬಹುದಾ? ಹಾ ಸರ್, ತಿಳ್ಸನ್ರಿ. ಎಸ್ ಸರ್. ಇದು ಬಂದ್ಬಿಟ್ಟು ಸರ, ಇಲ್ಲಿ ಕಿನ್ನರ್ ಕುಂದಿರ್ತಾರ್ರಿ ಒಬ್ರು. ಓಕೆ. ಇಲ್ಲಿ ಡ್ರೈವರ್ ಮಲಗ್ತಾರ್ರಿ. ಓಕೆ. ಒಬ್ರು ಡ್ರೈವರ್ ಡ್ರೈವಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಡ್ರೈವರ್ ರೆಸ್ಟ್ ಮಾಡ್ತಾರೆ. ಓಕೆ. ಕಿನ್ನರ್ ಈ ಸೈಡ್ ಕುಂತಿರ್ತಾರೆ, ಕಿನ್ನರ್ ಇಲ್ಲಿ ಕುಂತಿರ್ತಾರೆ. ಓಕೆ. ಇವಾಗ ನಮ್ ಗಾಡಿ ಒಳಗ್ರಿ ಇದು ಬೆಳಗಾವ್ ಬಾಡಿ ಕೇಬಿನ್ ಸರ್. ಬೆಳಗಾವ್ ಬಾಡಿ ಕೇಬಿನ್ ಕಟ್ಸಿವ್ರಿ ನಾವು. ಇದು ಇಲ್ಲಿ ಬಂದ್ಬಿಟ್ಟು ನಾವು ಇದ್ರಲ್ಲಿ ಅಡಿಗೆನೂ ಮಾಡ್ಕೋಬಹುದು ಸರ್. ತೋರಿಸ್ತೀರಾ ಸರ್ ಯಾವ ತರ ಅಂತ? ತೋರ್ಸನ್ರಿ. ಎಸ್ ಸರ್. ಇದು ಸೀಟ್ ಸರ್. ಇದು ಓಕೆ. ಒಂದ್ ಸೈಡ್ ಇಡ್ತೀವಿ. ಓಕೆ. ಇಲ್ಲಿ ಕೆಳಗಡೆ ಬಂದ್ರೆ ಓಕೆ, ಇಲ್ಲಿ ಗ್ಯಾಸ್ ಸರ್. ಓಕೆ. ಇದನ್ನ ರನ್ನಿಂಗ್ ಆಗ ನಾವು ಈಗ ಗಾಡಿ ನಮ್ ಡ್ರೈವರ್ ಮಲಗಿದಾನೆ, ನಮ್ ಡ್ರೈವರ್ ಓಡಿಸ್ತಿದ್ದಾನೆ, ನಾವ್ ಕಿನ್ನರಿ. ಓಕೆ. ನಾವ್ ಅಡಿಗೆ ಮಾಡ್ಬೇಕಾರೆ ಸರ್ ಇಲ್ಲಿ ಗ್ಯಾಸ್ ಇಡ್ತೀವ್ರಿ. ಓಕೆ. ಈ ಸೀಟ್ ನ ಇಲ್ಲಿ ಹಿಂದೆ ನಮ್ ಡ್ರೈವರ್ ಪಕ್ಕದಲ್ಲಿ ಇಡ್ತೀವಿ ಸರ್. ಓಕೆ. ತೆಗೆದು ಗ್ಯಾಸ್ ಹಚ್ಕೊಂಡು ನಾವು ಅಡಿಗೆ ಮಾಡೋ ಕಾರ್ಯಕ್ರಮ ಎಲ್ಲ ಇಲ್ಲ ಐತೆ ಸರ್. ಓಕೆ. ಹಾ ಸರ್. ಫ್ರೆಂಡ್ಸ್, ಇವಾಗ ಅಡಿಗೆ ಮಾಡಕತ್ತಾರ. ಏನಪ್ಪಾ, ಬ್ಯಾಳಿ ಸಾರು ಮಾಡ್ತಾರಂತ, ದಾಲ್ ಕುದ್ಸಾಕ್ ಇಡತ್ತಾರ. ಇವಾಗ ನಾರ್ಮಲಿ ನಾವ್ ಏನ್ ಮಾಡ್ತಾರಂತಂದ್ರೆ, ಇಲ್ಲಿ ಅಂಬರೀಶ್ ಅವರು ಅಡಿಗೆ ಮಾಡ್ತಾರಂತ, ಇವತ್ತು ಸಂಗಮೇಶ್ ಅವರು ಬ್ಯಾಳಿ ಕುದ್ಸಾಕ್ ಇಡತ್ತಾರ. ಯಾವ ತರ ಮಾಡ್ತಾರ ಅನ್ನೋದು ತೋರಿಸ್ತೇನೆ ನಾನು ನಿಮಗೆ. ಇವಾಗ ಅವ್ರು ಗ್ಯಾಸ್ ಹಚ್ಚತ್ತಾರ. ಎಲ್ಲ ಬ್ಯಾಳಿ ಸಾಂಬಾರ್ ಮಾಡಕ್ ಏನೇನ್ ಬೇಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದಾರ. ಗ್ಯಾಸ್ ಆನ್ ಆಯ್ತ. ಇವಾಗ ಕುಕ್ಕರ್ ಒಳಗಡೆ ದಾಲ್ ಇಟ್ಟಾರ. ಇವಾಗ ದಾಲ್ ಕುದ್ಸಾಕ್ ಇಟ್ರ. ದಾಲ್ ಕುದ್ ಆದ್ಮೇಲೆ ಸಾಂಬಾರ್ ಮಾಡ್ತಾರ. ಇದೇ ಪ್ರೊಸೀಜರ್ ಅಡಿಗೆ ಮಾಡೋದು. ಮಾತ್ರ ಬಾಳ್ ಲೈಕ್ ಆಗ್ತದೆ ಮಾತ್ರ. ಇವಾಗ ಇಲ್ಲಿ ನೋಡತ್ತೀರಿ ನೀವು, ಅಂಬರೀಶ್ ಅವ್ರ ರೈಡ್ ಮಾಡಕತ್ತಾರ. ಒಬ್ರು ಡ್ರೈವ್ ಮಾಡ್ತಿರ್ತಾರ, ಇನ್ನೊಬ್ರು ಅಡಿಗೆ ಮಾಡ್ತಿರ್ತಾರ. ಇದೇ ಸ್ಪೆಷಾಲಿಟಿ ಇದ್ರದ. ಇಲ್ಲಿ ನೀವು ನೋಡ್ತಾ ಇದ್ರಿ, ಇಲ್ಲಿ ಅಡಿಗೆ ಆಗ್ತೈತಿಲ್ಲ. ಆಲ್ಮೋಸ್ಟ್ ಅಲ್ಲ ಅಡಿಗೆ ಎಲ್ಲ ಆದ್ಮೇಲೆ ಯಾವ ತರ ಅರೇಂಜ್ಮೆಂಟ್ ಮಾಡ್ತಾರ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇವಾಗ ಗ್ಯಾಸ್ ಮೊದ್ಲಿನ ಪ್ಲೇಸ್ ಒಳಗೆ ಇಟ್ಬಿಟ್ರ, ಗ್ಯಾಸ್ ಇಟ್ಟ ಅದಾದ್ಮೇಲೆ ಸೀಟ್ ಹಾಕ್ತಾರೆ. ಇದು ಇವಾಗ ಇದು ಈ ತರ ಸೀಟ್ ಹಾಕಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟು ಫ್ರೆಂಡ್ಸ್, ನಾವು ಇವಾಗ ನಿಯರ್ ಟು ದಾವಣಗೆರೆ ಇದ್ದೇವೆ. ಗಾಡಿ ಅಂತೂ ಕಂಟಿನ್ಯೂಸ್ ರನ್ ಆಗ್ತಾನೆ ಇದೆ. ಇವಾಗ ಸಂಗಮೇಶ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಬೆಳಗ್ಗೆ 3 ಗಂಟೆಯಲ್ಲಿ ರೀಚ್ ಆಗ್ತೀವಿ ಸರ್ ನಾವು. ಹೋದ ತಕ್ಷಣ ಅಲ್ಲಿ ಬೆಳಗ್ಗೆ ಖಾಲಿ ಆಗತ್ರಿ. ಅದು ಬೆಳಗ್ಗೆ 12 ಗಂಟೆ ಅಷ್ಟು ಖಾಲಿ ಆಗುತ್ತೆ. ಇವಾಗ ನಾವು ಸದ್ಯಕ್ಕೆ ಎಲ್ಲಿದ್ದೀವಪ್ಪ ಅಂದ್ರೆ ದಾವಣಗೆರೆ ನೀರಿದ್ವಿ. ಓಕೆ ಸರ್, ಹೆಂಗ ಅನಿಸ್ತಿದೆ ಲಾಗ್ ಇವತ್ತು ನಿಮ್ಗೆ? ನಮಗೂ ಒಂಥರ ಎಂಜಾಯ್ಮೆಂಟ್ ಅನ್ಸದ ಸರ್. ಯಾಕಂದ್ರೆ ನಮ್ಮ ಜೊತೆನೂ ಒಬ್ಬ ಯೂಟ್ಯೂಬರ್ ಬಂದು ನಮ್ಗೆ ಇಷ್ಟೊಂದು ಸಹಕಾರ ಕೊಟ್ಟು ಅವ್ರ ಜೊತೆ ನಾವು ಎಷ್ಟು ಎಂಜಾಯ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್.
ನಮ್ಗೆ ರೊಟೇಷನ್ ಹೆಂಗ್ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇವತ್ತು. ಅಷ್ಟು ಎಂಜಾಯ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇದೆ ಸರ್ ನಿಮ್ ಜೊತೆ. ನಾನು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಹೇಳಿ ಸರ್. ನಮ್ ಕಡೆಲಿದ್ದ ಹೃದಯಪೂರ್ವವಾದ ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ತಮಗೂ ಕೂಡ ಧನ್ಯವಾದಗಳು ಸರ್ ಈ ಅವಕಾಶಕ್ಕಾಗಿ. ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾ. ನಾನು ಅಂಬರೀಷ್ ಅವರ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಅವರ ಫಾಲೋವರ್ ಅಂತ ಒಂದು ಮೆಸೇಜ್ ಮಾಡಿದ್ರ, ಸರ್ ನಮ್ ಕಷ್ಟನು ಕೇಳ್ರಿ ಅಂತೇಳಿ. ನಾನು ತುಂಬಾ ಸಲ ನಾನು ಲಾಗ್ಸ್ ಮಾಡ್ತಿರ್ತೇನೆ ಧಾರವಾಡ ಒಳಗಡೆ. ಅಂಬರೀಷ್ ಅವರು ಆಕ್ಚುಲಿ ಅವ್ರು ಬಂದ್ಬಿಟ್ಟು ಬಾಗಲಕೋಟ್ ಅವ್ರಿಗೆ ಮೆಸೇಜ್ ಮಾಡಿದ್ರ. ಇಮಿಡಿಯೇಟ್ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡಿದೆ, ಸರ್ ಬನ್ರಿ ನಮ್ ಲೈಫ್ ಹೆಂಗಿರ್ತೈತೆ ಒಂಥರ ಎಕ್ಸ್ಪ್ಲೋರ್ ಮಾಡ್ರಿ ಅಂತ ಹೇಳಿದ್ರ. ಅದಕ್ಕೋಸ್ಕರ ನಾನು ಇವತ್ತು ಅವ್ರ ಜರ್ನಿ ಹೆಂಗಿರ್ತೈತೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ಹೊಂಟಿದ್ದೀನಿ. ಬಟ್ ನಾನು 100% ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಕತ್ತೇನಪ್ಪ. ಯಾಕಂತಂದ್ರೆ ಈ ಲೈಫ್ ಏನಿದೆಯಲ್ಲ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಅನ್ಸೋದೈತೆ. ಅವ್ರ ಜರ್ನಿ ಆಗಿರ್ಬೋದು, ಅವ್ರ ಡೇ ಟು ಡೇ ಲೈಫ್ ಆಗಿರ್ಬೋದು, ಅವ್ರ ರೂಟೀನ್ ಆಗಿರ್ಬೋದು, ಎಂಟೈರ್ಲಿ ಡಿಫ್ರೆಂಟ್ ಇದೆ. ಅದನ್ನ ಇವತ್ತಿನ ಲಾಗಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದೇನೆ. ರಿಯಲಿ ಐ ಎಂಜಾಯ್ಡ್ ಲಾಟ್ ಅಂತ ಹೇಳ್ತೇನೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಬೆಳಗ್ಗೆ ಪಾಪ ನನ್ನ ಸಂಬಂಧ ವೇಟ್ ಮಾಡಿ ಅವರು ಟೈಮ್ ಕೊಟ್ಟಿದಾರಲ್ಲ, ಅದಕ್ಕೆ ರಿಯಲಿ ಗ್ರೇಟ್. ಅವ್ರ ನಿಜ ಕಂಟಿನ್ಯೂಟಿ ಇರಲಿ. ದೇವನಹಳ್ಳಿ ರೀಚ್ ಆಗೋಣ, ಗಾಡಿ ಅನ್ಲೋಡ್ ಮಾಡೋಣ, ಮತ್ತೆ ಲೋಡ್ ಮಾಡೋಣ, ಮತ್ತೆ ಏನೇನ್ ಆಗ್ತೈತಿ ಆಕ್ಟಿವಿಟೀಸ್ ಅನ್ನೋದು ಹೇಳ್ತೇನೆ. ಫ್ರೆಂಡ್ಸ್ ನಾವಿವಾಗ ದಾವಣಗೆರೆ ದಾಟಿದ್ವಿ. ದಾವಣಗೆರೆ ದಾಟ್ಕೊಂಡು ಹಂಗೆ ಮುಂದೆ ಹೊಡ್ತಾ ಇದ್ದೇವೆ. ಅಂಬರೀಷ್ ಅವರ ಹಂಗ ಡ್ರೈವ್ ಮಾಡ್ತಿದ್ದಾರೆ. ಜರ್ನಿ ಮಾತ್ರ ಭಾಳ ಇಂಟ್ರೆಸ್ಟಿಂಗ್ ಐತೆ, ಭಾಳ ಕ್ಯೂರಿಯಾಸಿಟಿ ಐತೆ, ಹಂಗ ಖುಷಿನೂ ಆಗ್ತೈತೆ. ಆಲ್ಮೋಸ್ಟ್ ಅಲ್ಲ ಈ ಕಡೆ ಮಳೆ ಕಡಿಮೆ ಇದೆ. ನಮ್ಮ ಹುಬ್ಳಿ ಧಾರವಾಡ ಸಿಕ್ಕಾಪಟ್ಟೆ ಮಳೆ ನೋಡ್ರಿ. ಹೈದರಾಬಾದ್ ಬಸ್ ಎಲ್ಲ ಹಂಗ ಹೋಗ್ತಾವ ಅಂತ ಕಂಟಿನ್ಯೂಸ್ ಹೊಡ್ಯಾತಾರ ಮಾತ್ರ ಅವ್ರು. ಇದೇನ್ ನೋಡ್ತಿದ್ರಿ ಇಲ್ಲಿ ಇದು ಟಿಪ್ಪರ್ ಹೊಡಿತಿದಾರ ಅವ್ರ. ಇಲ್ಲಿ ನೋಡ್ತಿದ್ರಿ ನೀವು ಭತ್ತ ಹಾಕಿದಾರ. ಮುಂದ್ಗಡೆನೂ ಗಾಡಿ ಹೋಗ್ತಿದೆ, ಲೋಡ್ ಆಗಿದೆ ಅದು. ನೋಡ್ರಿ ಈ ಕಡೆ ತುಂಬಾ ಭತ್ತ ಬೆಳಿತಿದಾರ, ಭಾಳ ಚೆನ್ನಾಗಿದೆ ಮಾತ್ರ. ಅದೇನ್ ನೋಡ್ತಿದ್ರಿ ನೀವು ಟ್ರಾನ್ಸ್ಪೋರ್ಟ್ ಆಫೀಸ್ ಅದ. ಈಗ ನೋಡ್ರಿ ಹೆಂಗೈತೆ ಗಾಡಿ, ಅದು ಹೈವೇ ಇದೆ ಮಾತ್ರ. ನೀವು ನೋಡ್ತಿದ್ರಿ ಇಲ್ಲಿ ಎಲ್ಲ ಕಡೆ ನೋಡಿದ್ರೆ ಹಸಿರಿದೆಪ್ಪ, ಸಿಕ್ಕಾಪಟ್ಟೆ ಹಸಿರಿದೆ. ಮಳೆಗಾಲ ಎಲ್ಲ ಚೆನ್ನಾಗಿದೆ ಮಾತ್ರ. ಅಂಬರೀಷ್ ಅವರ ಕಂಟಿನ್ಯೂಸ್ ಗಾಡಿ ಹೊಡಿತಾನೆ ಇದ್ದಾರೆ. ನಾವು ಇವಾಗ ಹೆಬ್ಬಾಳ್ ಟೋಲ್ ಹತ್ರ ಇದ್ದೇವೆ. ಟೀ ಕುಡಿಯೋಕೆ ಸ್ಟಾಪ್ ಮಾಡೇ ಗಾಡಿ ಬಂದಿದ್ದೆ ಗೊತ್ತಾಗಿಲ್ಲ. ಹುಬ್ಳಿಯಿಂದ 3 ಗಂಟೆಗೆ ಹುಬ್ಳಿ ಬಿಟ್ಟೇವೆ. ಟೈಮ್ ಇವಾಗ 6:30 ಆಗಿದೆ. ನಮ್ಮ ಡ್ರೈವರ್ ಎಲ್ಲ ವೆಹಿಕಲ್ದ ಕಂಡೀಷನ್ ಎಲ್ಲ ಚೆಕ್ ಮಾಡಕತ್ತಾರ, ಯಾವ ಥರ ಇದೆ ಅನ್ನೋದ. ಗಾಡಿ ಯಾವ ಥರ ಇದೆ ಅನ್ನೋ ಚೆಕ್ ಮಾಡತ್ತಾರ. ಸರ್ ಆಲ್ ಓಕೆ? ಎಸ್ ಸರ್. ಅದು ಹಳೆ ಸಿಕ್ಕೊಂಡೈತಿ, ಹಳೆ ತೆಗಿತಾರ. ಆಮೇಲೆ ಟೈರ್ ಎಲ್ಲ ಹಿಡಿದು ಚೆಕ್ ಮಾಡಿದ್ರೆ ಟೈರ್ ಹೀಟ್ ಆಗಿದಾವ ಇಲ್ಲ ಅನ್ನೋದೆಲ್ಲ ಚೆಕ್ ಮಾಡಿದ್ರ. ಅದು ಡಿಸ್ಕ್ ಎಲ್ಲ ಚೆಕ್ ಮಾಡಿದ್ರ. ಒಂದ್ ವೇಳೆ ಹೀಟ್ ಆಗಿದ್ರ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ, ಪಂಚರ್ ಆಗೋ ಚಾನ್ಸಸ್ ಇರ್ತೈತಿ ಅಂತ ಗಾಡಿ ಕಂಡೀಷನ್ ಅಲ್ಲಿ ಇವಾಗೆಲ್ಲ ನೋಡ್ಕೊಳತ್ತಾರ. ಇನ್ನು ಹಂಗೆ ಮುಂದೆ ಹೋದ್ರೆ ಕತ್ಲಾಗ್ತೈತಿ, ಅದ್ರ ಸಂಬಂಧ ಅಡ್ವಾನ್ಸ್ ಆಗಿ ಎಲ್ಲ ಚೆಕ್ ಮಾಡ್ಕೊಳತ್ತಾರ ಅವ್ರ. ಮೊನ್ನೆ ಆಯಿಲ್ ಚೇಂಜ್ ಮಾಡಿದಾರೆ, ಡಬ್ಬಿ ಇಟ್ಕೊಂಡಿದಾರ. ಗಾಡಿ ವಾಶ್ ಮಾಡ್ಕೊಳಕ್ಕೆ ಡಬ್ಬಿ ಯೂಸ್ ಮಾಡ್ತಾರ ನೋಡ್ರಿ. ಗಾಡಿ ಫುಲ್ ಮೆಟಲ್ ಲೋಡ್ ಮಾಡಿದಾರ. ಆಲ್ಮೋಸ್ಟ್ ಅಲ್ಲೆಲ್ಲ ಗಾಡಿ ಕಂಡೀಷನ್ ಇದೆಯೋ ಇಲ್ಲೋ ಅನ್ನೋದನ್ನ ಸಲ ಇಲ್ಲೇ ಡ್ರೈವರ್ಸ್ ಇಬ್ರು ಚೆಕ್ ಮಾಡ್ಕೊಳತ್ತಾರ. ಆಮೇಲೆ ಇವಾಗ ಮಿರರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತಾರ. ಮಳೆ ಬಂದಿತ್ತಲ್ಲ, ಸ್ವಲ್ಪ ಮಿರರಲ್ಲಿ ಸ್ವಲ್ಪ ಹೊಲಸಾಗಿದೆ, ಧೂಳದು ಕುಂತಿದೆ. ಸರ್ ಎಲ್ಲ ಓಕೆನಾ ಅಣ್ಣ? ಅದು ಕಲ್ಲ ತೆಗೆದ್ರಲ್ಲ, ಅದು ಎದಕ್ಕೆ ಅಣ್ಣ? ಅದು ಎಫೆಕ್ಟ್ ಐತಣ್ಣ. ಏನಣ್ಣ ಅದು? ಈ
ಇದು ಒಂದ್ ಚಿಕ್ಕಲ್ಲು ಹಾ ಇದು ನೋಡಕ್ ಎಷ್ಟು ಚಿಕ್ಕಲ್ ಐತಲ್ಲ ಹಾ ಇದು ಒಳಗಡೆ ಹಾ. ಇರುತ್ತೆ ಇವಾಗ ಹಾ ಇದ್ರ ಮೇಲೆ ಇನ್ನೊಂದ್ ಕಲ್ಲು ಹಾ ಅದ್ರ ಮೇಲೆ ಇನ್ನೊಂದ್ ಕಲ್ಲು ಹಾ ಅದು 3 ಕಲ್ಲು ಹೊಡೆದಾಕ್ತಾರೆ ಟೈರ್ ಹೊಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅದು ನಿಲ್ತಿರ್ತಲ್ಲ ಬಿಟ್ಟು 150 ಕಿಲೋಮೀಟರ್ ಕಲ್ಲು ಚೆಕ್ ಮಾಡೋದು. ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿದ್ವಿ. ಇವಾಗ ನಾವು ಟೀ ಕುಡಿಯಕ್ಕೆ ಬಂದಿದ್ದೀವಿ. ಇವಾಗ ಟೀ ಕುಡಿಯೋಣ. ಟೀ ತೊಳ್ತಿದಾರ, ಎಲ್ಲ ಟೀ ಕುಡಿಯತ್ತೀವಿ ಇವಾಗ. ಆಲ್ಮೋಸ್ಟ್ ಅಲ್ಲಿ ಇವಾಗ ಕತ್ಲಾಕ್ ಬಂದಿದೆ. ನಮ್ಮ ಗಾಡಿ ಇಲ್ಲಿದೆ ನೋಡ್ರಿ. ಇವಾಗ ನಾವು ಟೀ ಕುಡಿಯತ್ತೀವಿ. ಟೀ ಎಲ್ಲ ಕುಡ್ದಾಯ್ತಾ, ನಾವಾಗ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುತ್ತೇವೆ. ಸರ್ ರೆಡಿನಾ? ಅಂಬರೀಶ್ ಅವರು ಗಾಡಿನ ಸ್ಟಾರ್ಟ್ ಮಾಡತ್ತಾರ. ಸಂಗಮೇಶ್ವರ್ ಇವಾಗ ರೆಸ್ಟ್ ಇದೆ. ಇವಾಗ ಹೆಬ್ಬಾಳ್ ಟೋಲಲ್ಲಿ ಇದ್ವಿ. ಜಸ್ಟ್ ಟೀ ಕುಡ್ದಾಯ್ತಾ, ಫ್ರೆಶ್ ಆಗೈತೆ. ಇವಾಗ ಹೊಡೋಣ. ಇವಾಗ ಇವಾಗ ಬಿಟ್ರೆ ನೆಕ್ಸ್ಟ್ ಹಿರಿಯೂರು ಅನ್ಸತ್ತೆ. ನೋಡ್ರಿ ಹೋಗಂಬರಿ ಸರ್. ನಾವು ಇವಾಗ ಟೋಲಲ್ಲಿ ಇದ್ದೇವೆ. ಬೋಲಿ ನಾವಿವಾಗ ಹೆಬ್ಬಾಳ್ ಟೋಲ್ ದಾಟ್ಕೊಂಡು ಹಾಗೆ ಮುಂದೆ ಹೊಡ್ತಿದ್ದೇವೆ. ಫ್ರೆಂಡ್ಸ್, ನಾವಿವಾಗ ಭರಮಸಾಗರ ಹತ್ರ ಇದ್ದೇವೆ. ಸಮಯ ಇವಾಗ 7 ಗಂಟೆ ಆಗಿದೆ, ಕತ್ಲಾಗ್ತಿದೆ. ಸರ್, ತಾವು ಡ್ರೈವಿಂಗ್ ಮಾಡ್ತಿರಲ್ಲ ಸರ್, ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳೇನ? ಸರ್, ನಮ್ ತಂದೆ ತಾಯಿ ಎಷ್ಟು ನಮಗೆ ಪ್ರೀತಿ ಮಾಡ್ತೀವಲ್ರಿ, ಅದೇ ತರ ನಾನು ನನ್ನ ಗಾಡಿಗೂ ಅಷ್ಟು ಪ್ರೀತಿ ಮಾಡ್ತೇನ್ರಿ. ವಿತ್ ನನ್ನ ಕೆಲ್ಸದ ಮ್ಯಾಗೂ ನಂಗೆ ಅಷ್ಟು ಪ್ರೀತಿನೇ ಐತಿ ಸರ್. ಡ್ರೈವಿಂಗ್ ಅಂದ್ರೆ ಒಂಥರ ನನಗ ಹುಚ್ಚ್ರಿ. ನಾವಿವಾಗ ದುರ್ಗಾನ ಎಂಟರ್ ಆದ್ವಿ. ಟೈಮ್ ಇವಾಗ 7:30 ಆಗಿದೆ. ಜರ್ನಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ. ಜರ್ನಿ ಏನಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ. ಜರ್ನಿ ಮಾಡಿದ್ದೆ ಗೊತ್ತಾಗಿಲ್ಲ. ಇನ್ನೂ ಸ್ವಲ್ಪ ಹೊತ್ತಿಗೆ ನಾವು ಟೋಲ್ ನ ರೀಚ್ ಆಗ್ತೇವೆ, ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ನಾವಿವಾಗ ಹೈಮಂಗಲ ಟೋಲ್ ಅಂತಂದ್ರೆ ಬೀರು ಟೋಲ್ ಹತ್ರ ಇದ್ದೇವೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ದೇವನಹಳ್ಳಿ ರೀಚ್ ಆಗೋದು ಇನ್ನೊಂದ್ರೆ 4-5 ತಾಸು ಆಗುತ್ತೆ. ಬಟ್ ಜರ್ನಿ ಏನಿದೆಯಲ್ಲ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗಿದೆ. ಅಂಬರೀಶ್ ಅವ್ರ ಗಾಡಿ ಓಡಿಸತ್ತಾರೆ, ಸಂಗಮೇಶ್ವರ್ ರೆಸ್ಟ್ ಮಾಡಕತ್ತಾರೆ. ಇವಾಗ ನಾವು ಟೋಲ್ನ ಪಾಸ್ ಆಗ್ತಿದ್ದೇವೆ. ಅಣ್ಣ, ನಾವ್ ಇವಾಗ ಹೈಮಂಗಲ್ ಟೋಲ್ ಹತ್ರ ಇದ್ದೇವೆ, ನಿಯರ್ ಟು ಬೀರೂರ. ನಾವು ದೇವನಹಳ್ಳಿ ರೀಚ್ ಆಗೋದು ಎಷ್ಟೊತ್ತಾಗತ್ತಣ್ಣ? ಸರ್, ರಾತ್ರಿ 11:30-12 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ. ರೀಚ್ ಆಗ್ತೀವಲ್ಲ ಅಣ್ಣ? ಅಣ್ಣ, ಜರ್ನಿ ಹೆಂಗ ಅನಿಸ್ತಾ ಇದೆ? ಜರ್ನಿ ನಿಮ್ ಜೊತೆ ಕೂಡ ಅಂತ ನಮ್ಗೆ ಸೂಪರ್ ಆಗಿ ಅನ್ಸದ ಸರ್. ಅಣ್ಣ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ನಿಮ್ಗೂ ಸರ್. ಅಣ್ಣ, ನೀವು ಪ್ರೊಫೆಷನಲ್ ಡ್ರೈವರ್ ಇದ್ದೀರಿ, ಸುಮಾರು 10 ವರ್ಷದಿಂದ ನೀವು ಡ್ರೈವಿಂಗ್ ಮಾಡಕತ್ತೀರಿ. ಹೌದು ಸರ್. ನೈಟ್ ರೈಡ್ ಮಾಡಕತ್ತರ, ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ನಮ್ಗೆ ನೈಟ್ ಡ್ರೈವ್ ಅಂದ್ರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಗೆ ನೈಟ್ ಡ್ರೈವ್ ಅಂತ ತುಂಬಾ ಇಷ್ಟ ಸರ್. ಹಾ. ಡೇ ಹೊತ್ತು ನಮ್ಗೆ ಗಾಡಿ ಓಡ್ಸಕ್ ಮಜಾ ಬರಲ್ರಿ. ಹಾ. ನೈಟ್ ಹೊತ್ತು ಯಾಕೆ ನಮ್ಗೆ ಇಷ್ಟಪ್ಪ ಅಂದ್ರೆ ಸರ್, ಟ್ರಾಫಿಕ್ ಕಮ್ ರೀ. ಹಾ ಸರ್, ಟ್ರಾಫಿಕ್ ಕಮ್ ವಿತ್ ನಮಗ್ ಒಳಗೆ ಯಾವ್ದು ನಮ್ಗೆ ಕಿರಿಕಿರಿ ಯಾವ್ದು ಇರಲ್ಲ ಸರ್. ರೋಡಿಂದ ಇವಾಗ ಯಾವ್ದೇ ಗಾಡಿ ಅಲ್ಲಿ ಯಾವ್ದೇ ಅದು ನಮ್ಗೆ ಕಿರಿಕಿರಿ ಅಷ್ಟು ಇದಿರಲ್ಲ. ನೈಟ್ ಹೊತ್ತು ಏನಪ್ಪಾ ಅಂದ್ರೆ ಗಾಡಿನೂ ಹೀಟ್ ಆಗಲ್ಲ ಸರ್. ಆರಾಮ್ ಒಂದು ಕೋಲ್ಡ್ ಮೂಮೆಂಟ್ ಅಲ್ಲಿ ಗಾಡಿ ಹೋಗುತ್ತೆ ಸರ್. ಈ ನಾವು ನೈಟ್ ಇಂಟ್ರೆಸ್ಟ್ ಎದಕ್ ಕೊಡ್ತೀವಿ ಸರ್ ಗಾಡಿ ಓಡಿಸಕ್ಕೆ. ನೈಟ್ ಹೊತ್ತು ನಮ್ಗೆ ಗಾಡಿದು ನಾವು ನಮ್ ಸೇಫ್ಟಿಗಿಂತ ನಮ್ ಗಾಡಿ ಸೇಫ್ಟಿನೂ ಯೋಚನೆ ಮಾಡಿ ನಾವು ಗಾಡಿ ಹೋಗ್ತೀವಿ ಸರ್. ನಮ್ ಗಾಡಿ ಕೂಲಾಗಿ ಹೋಗ್ತಂದ್ರೆ ನಾವು ಕೂಲಾಗಿ ಹೋಗ್ತೀವಿ ಸರ್. ಅದನ್ನ ಎಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ತುಂಬಾ ಧನ್ಯವಾದಗಳು. ತುಂಬಾ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಸರ್, ತಮ್ಮ ಮಾಹಿತಿ. ಥ್ಯಾಂಕ್ ಯು ಸರ್. ಅಣ್ಣ, ನೀವು ಇವಾಗ ನಿಯರ್ ಟು ದಾವಣಗೆರೆಯಿಂದ ದೇವನಹಳ್ಳಿವರೆಗೂ ತಾವೇ ಓಡಿಸ್ತಾ ಇದ್ದೀರಿ ಸರ್. ಏನ್ ಅನಿಸ್ತಿದೆ ಸರ್ ತಮ್ಗೆ ನೈಟ್ ರೈಡ್ ಮಾಡೋದ್ರ ಬಗ್ಗೆ? ತಾವೇನು ಹೇಳಕ್ ಇಷ್ಟಪಡ್ತೀರಿ? ಖುಷಿ ಆಗುತ್ತೆ ಸರ್. ಟ್ರಾಫಿಕ್ ಇರಲ್ಲ, ನೋ ಎಂಟ್ರಿ ಇರಲ್ಲ, ಏನೂ ಇರಲ್ಲ ಸರ್. ಕೂಲ್ ಇರ್ತೀವಿ ಸರ್. ಏನೋ ಒಂದು ಖುಷಿ ಸರ್, ಮಜಾ. ಒಂದು ಗಾಡಿನೂ ಗಾಡಿ ಹೀಟ್ ಆಗಲ್ಲ. ಇವಾಗ ಫಾಸ್ಟ್ ಆಗಲ್ಲಿ ದುಡ್ಡು ಕಟ್ಟಾಯ್ತಾ,
ನಾವು ಹೊಡ್ತಿದ್ದೇವೆ. ಆಲ್ಮೋಸ್ಟ್ ಆಲ್ ನೈಟ್ ಅದೇ ಅಲ್ಲ, ಇವಾಗ ಟೈಮ್ ಸುಮಾರು 8:30 ಆಗಿದೆ. NH4 ಇದೆ ಅಲ್ಲ, ಇದು ಪುಣೆ ಬೆಂಗಳೂರು ಹೈವೇ. ಎಲ್ಲಾನು ಹೆವಿ ವೆಹಿಕಲ್ಸೇ ಮಾತ್ರ, ಹೆವಿ ಗೂಡ್ಸ್ ವೆಹಿಕಲ್ ಇದಾವೆ. ಎಲ್ಲರೂ ಗೂಡ್ಸ್ ತೊಗೊಂಡು ಬೆಂಗಳೂರು ಹೊಡೆದಿದ್ದಾರೆ. ಇವತ್ತಿನ ಜರ್ನಿ ಏನಿದೆಲ್ಲ, ಇವತ್ತಿನ ಲಾಗಿನ ನನಗೂ ವಿಶೇಷವಾಗಿತ್ತ. ಯಾಕಂತಂದ್ರೆ ಏನೋ ಒಂದು ಹೊಸದು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡ್ಬಂದೆ. ತುಂಬ ಚೆನ್ನಾಗಿ ನಂಗೆ ಸಹಕಾರ ಮಾಡಿದ್ರು, ಸಪೋರ್ಟ್ ಮಾಡಿದ್ರ. ಬಟ್ ನಾನು ಎಂಜಾಯ್ ಮಾಡತ್ತೇನೆ. ಬಟ್ ಪ್ರತಿಯೊಂದನ್ನು ನಾನು ನಿಮ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತೀನಿ, ಹೆಂಗೆ ಇರ್ತೈತಿ, ಏನೇನು ಇರ್ತೈತಿ ಅನ್ನೋದನ್ನ. ಬನ್ನಿ, ಆಗಿದ್ರೆ ನೀವು ತಿಳ್ಕೊಡ್ರಿ, ನೀವು ಎಂಜಾಯ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್. ನೋಡ್ರಿ, ಇವಾಗ ಆಲ್ಮೋಸ್ಟ್ ಎಲ್ಲ ಟೈಮ್ ಇವಾಗ 8:30 ಆಗಿದೆ. ನಾವು ಹಂಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ದೇವೆ. ಇನ್ನೊಂದೇನಪ್ಪ ಅಂತಂತಂದ್ರೆ, ಈ ಕಡೆ ಸ್ವಲ್ಪ ಮಳೆ ಕಡಿಮೆ ಇದೆ. ಮಳೆ ಕಡಿಮೆ ಇರೋದ್ರಿಂದ ಯಾವುದೇ ತೊಂದರೆಗಳಿಲ್ಲ. ಇಲ್ಲಂದ್ರೆ ಸಿಕ್ಕಾಪಟ್ಟೆ ತೊಂದರೆಗಳಾಗಿರೋದು ಗಾಡಿ ಓಡಿಸೋಕ್ಕೆ. ಬಟ್ ರೂಢಿ ಆಸ್ ಯೂಶುವಲ್ ಅವರಿಗೆ. ನೋಡ್ರಿ, ಸಂಗಮೇಶ್ ಅವ್ರು ರಿಲ್ಯಾಕ್ಸ್ ಮೋಡ್ ಒಳಗದಾರ. ಇವಾಗ ಅಂಬರೀಶ್ ಅವರ ಗಾಡಿ ಹೊಡೆಯುತ್ತಾರೆ. ಕಂಟಿನ್ಯೂಸ್ ಅವ್ರಿಗೆ ನೈಟ್ ರೈಡ್ ಮಾಡಿ, ಡ್ರೈವ್ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ. ಏನು ತೊಂದರೆ ಇಲ್ಲ. ಇವಾಗ ಜಸ್ಟ್ ಜೋಗೇನಹಳ್ಳಿಯಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ. ಬ್ರೇಕ್ ತೊಗೊಂಡು ಮತ್ತೆ ಹತ್ಕೊಂಡು ಕತ್ಲಾಗಿತ್ತ, ಲಾಗ್ ಮಾಡೋಕ್ಕಾಗಿಲ್ಲ. ಅದ್ರ ಸಂಬಂಧ ಗಾಡಿ ಒಳಗೆ ಲಾಗ್ ಮಾಡತ್ತೀನಿ. ಇವಾಗ ಮತ್ತೆ ಜರ್ನಿ ಹಂಗೆ ಮುಂದೆ ಹೊಡ್ತಾ ಇದೆ. ಇವಾಗ ಅಂಬರೀಶ್ ಅವರ ಕಂಟಿನ್ಯೂಸ್ ಡ್ರೈವ್ ಮಾಡ್ತಾನೆ ಇದ್ದಾರೆ. ಇವಾಗ ಅವ್ರ ನೆಕ್ಸ್ಟ್ ಸ್ಟಾಪ್ ಮಾಡ್ತಾರೆ, ಮುಂದೆ ಡೀಸೆಲ್ ಹಾಕ್ಸೋದಿದೆ. ಇವಾಗ ಅಂಬರೀಶ್ ಅವರ ರೆಸ್ಟ್ ಮಾಡ್ತಾರೆ, ಆಮೇಲೆ ಸಂಗಮೇಶ್ ಅವ್ರ ಡ್ಯೂಟಿ ಸ್ಟಾರ್ಟ್ ಆಗ್ತೈತೆ. ನೋಡ್ರಿ, ಗಾಡಿ ಹಿಂಗ ಓವರ್ಟೇಕ್ ಮಾಡ್ಕೊಂತ ಹೋಗ್ತಿರ್ತಾವ. ನಮಗೆ ನೈಟ್ ಹೊರಡೆ ಮಾತ್ರ ಸಿಕ್ಕಾಪಟ್ಟೆ ಕತ್ಲಾಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಯಾಕಂದ್ರೆ ಟೈಮ್ ಲೇಟ್ ಆಗಿಬಿಟ್ಟಿದೆ. ನಾವು ದೇವನಹಳ್ಳಿ ಒಳಗೆ ಹಂಗ ಮುಂದೆ ಹೋಗ್ತಾ ಇರೋಣ. ಫ್ರೆಂಡ್ಸ್, ನಾವಿವಾಗ ನಿಯರ್ ಟು ತುಮಕೂರು ಇದ್ದೇವೆ. ಟೈಮ್ ಇವಾಗ 11 ಗಂಟೆ ಆಗಿದೆ. ಊಟ ಮಾಡ್ಕೋಣ. ಊಟ ಮಾಡ್ಕೊಂಡು ಬಂದೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಅಂಬರೀಶ್ ಅವ್ರು ಇಷ್ಟೋ ಮಟ್ಟ ಗಾಡಿ ಹೊಡೆದು ಇವಾಗ ಸೈಡ್ ಹಾಕಿದ್ದೀವಿ ನಾವು. ಸಂಗಮೇಶ್ ಅಣ್ಣವ್ರ ರೆಸ್ಟ್ ಮಾಡಕತ್ತಾರ ಇಷ್ಟೋ ಮಟ್ಟ. ಇನ್ನು ನೈಟ್ ಚಾರ್ಜ್ ಅವ್ರು ತೊಗೊಂತಾರೆ ಊಟ ಆದ್ಮೇಲೆ. ನೀವು ನೋಡ್ತಿದ್ದೀರಿ, ತುಮಕೂರು ಹತ್ರ ಗಾಡಿನ ಸೈಡ್ ಹಾಕೈತಿ. ಇವಾಗ ಊಟ ಮಾಡ್ಕೊಂಬರೋಣ. ನಾವಿವಾಗ ದಾಬಾಗ ಊಟಕ್ಕೆ ಹೊರಟಿದ್ದೇವೆ. ಫುಲ್ ಕತ್ಲಾಗಿದೆ, ಏನೂ ಕಾಣಿಸ್ತಿಲ್ಲ. ನೀವು ನೋಡ್ತಿದ್ದೀರಿ ಹೈವೇ ಮೇಲೆ ಗಾಡಿ ಹೆಂಗೆ ಬರತ್ತ ಅಂತೇಳಿ. ಹೆವಿ ಸ್ಪೀಡ್ ಅದಾವ ಮಾತ್ರ. ಇವಾಗ ಟಾಸ್ಕ್ ಬಂದ್ಬಿಟ್ಟು ರೋಡ್ ಕ್ರಾಸ್ ಮಾಡೋದು. ಇವಾಗ ನಾವಿವಾಗ ಭಾಳ ಅಂದ್ರೆ ಭಾಳ ಫೇಮಸ್ ದಾಬಾ, ಸರ್ಕಲ್ ದಾಬಾ ಬಂದಿದ್ದೇವೆ. ಇವಾಗ ಇಲ್ಲಿ ಊಟ ಮುಗಿಸೋಣ. ತುಂಬ ಜನ ಇಲ್ಲೇ ವೇಟ್ ಮಾಡಕತ್ತಾರ. ತೋರಿಸ್ತೇನೆ ನಿಮ್ಗೆ ಹೆಂಗಿದೆ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ನೀವೇ ನೋಡ್ತಿದ್ದೀರಿ, ಇಲ್ಲೇ ತುಂಬ ಜನ ಇಲ್ಲೇ ಬರ್ತಾರೆ ಊಟಕ್ಕೆ. ಯಾಕಂದ್ರೆ ಈ ದಾಬಾ ಏನಿದ್ರೆ ಭಾಳ ಅಂದ್ರೆ ಭಾಳ ಫೇಮಸ್ ಇದೆ. ಲಾರಿ ಆಯ್ತು, ಬೇರೆ ಬೇರೆ ಟ್ರಾವೆಲ್ಸ್ ಅವರು ಇಲ್ಲೇ ಬಂದು ಸ್ಟಾಪ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಒಳಗಡೆ ಹೋಗೋಣ. ಇವಾಗ ಬಂದಾಯ್ತಾ, ಊಟ ಆರ್ಡರ್ ಮಾಡೋಣ. ಯಾವ ಥರ ಇದೆ ಅಂತ ಹೇಳ್ತೇನೆ. ನಾವಿವಾಗ ಆರ್ಡರ್ ಮಾಡಿ ಆಯ್ತಾ, ಇದು ಏನು ಸರ್ಕಲ್ ದಾಬಾ ಸ್ಪೆಷಲ್ ಇದೆ, ಸ್ಪೆಷಲ್ ಫುಡ್ ತೊಗೊಂಡಿದ್ದೇವೆ. ಇನ್ನೇನು ಆರ್ಡರ್ ಬರೋದು ಸ್ವಲ್ಪ ಹೊತ್ತಾಕೈತೆ, ಅಲ್ಲಿ ಮಟ್ಟ ವೇಟ್ ಮಾಡೋಣ. ಫೈನಲಿ ಊಟನ ಆರ್ಡರ್ ಮಾಡಿದ್ವಿ, ಊಟ ಬಂತು. ಊಟ ಸ್ಟಾರ್ಟ್ ಮಾಡೋಣ ಇವಾಗ. ರೋಟಿ ಎಲ್ಲ ತಿಂದಾಯ್ತಾ, ಸ್ವಲ್ಪ ರೈಸ್ ತಿನ್ನೋಣ ಇವಾಗ. ಊಟ ಎಲ್ಲ ಆಯ್ತು ನಮ್ದು. ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ನಾವಿವಾಗ ಊಟ ಮುಗಿಸ್ಕೊಂಡು ನಮ್ಮ ವೆಹಿಕಲ್ ಹತ್ರ ಹೋಗ್ತಿದ್ದೇವೆ. ಇವಾಗ ಮುಂದೆ ಹಾಗೆ ನಾವು ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗ ಬಿಟ್ಟರೆ ಸೀದಾ ದೇವನಹಳ್ಳಿಗೆ ಹೋಗೋದು. ಜಸ್ಟ್ ನಾವು ಊಟ ಮುಗಿಸ್ಕೊಂಡ್ಬಂದ್ವಿ. ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಟೈಮ್ ಇವಾಗ ನೈಟ್ 12 ಗಂಟೆ ಆಗಿದೆ. ನೈಟ್ ಜರ್ನಿ ಮಾತ್ರ ಸಖತ್ತಾಗಿದೆ, ಮೆಮೊರೇಬಲ್ ಆಗಿದೆ ಮಾತ್ರ. ಹೆವಿ ಓಡಿಸ್ತಾರಲ್ಲ ಟ್ರಕ್,
ಅವ್ರದ್ದು ಡ್ರೈವರ್ದ ಏನೋ ಕಷ್ಟ ಅಂತಂದ್ರೆ ಕಂಟಿನ್ಯೂಸ್ ಹೊಡಿತಾರ ಅವ್ರ ಗಾಡಿ. ಒಬ್ರು ರೆಸ್ಟ್ ಮಾಡಕತ್ತಾರ, ಇವಾಗ ಒಬ್ರು ಡ್ರೈವ್ ಮಾಡಕತ್ತಾರ. ತೋರಿಸ್ತೇನೆ ನಾನು ನಿಮ್ಗೆ. ಇವಾಗ ಇಲ್ಲಿ ಒಬ್ರು ಡ್ರೈವರ್ ಮಲಗಿದ್ದಾರೆ. ಇವಾಗ ಮಾರ್ನಿಂಗ್ ಇಂದ ಅವ್ರ ಹೊಡ್ದಾರ. ಇವಾಗ ಇವ್ರೇನಿದಾರಲ್ಲ ಇವ್ರ ಡ್ರೈವ್ ಮಾಡಕತ್ತಾರ ನೈಟ್. ಇವಾಗ ಗಾಡಿ 24 hours ರನ್ ಇರ್ತೈತಿದೆ, ಎಲ್ಲಿ ಸ್ಟಾಪ್ ಮಾಡಂಗಿಲ್ಲ. ಡೈರೆಕ್ಟ್ ಲೊಕೇಶನ್ ಇವಾಗ ಅನ್ಲೋಡ್ ಪಾಯಿಂಟ್ಗೆ ಸ್ಟಾಪ್ ಮಾಡ್ತಾರೆ. ಇವಾಗ ಫ್ರೆಂಡ್ಸ್, ನಾವಿವಾಗ ತುಮಕೂರು ಸತ್ಯಮಂಗಲ ಪೆಟ್ರೋಲ್ ಬಂಕ್ ಹತ್ರ ಇದ್ದೇವೆ. ನಮ್ಮ ಗಾಡಿಗೆ ಡೀಸೆಲ್ ಹಾಕ್ಸಕ್ಕೆ ಬಂದೀವಿ ನಾವು. ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಆಯ್ತಾ, ಡ್ರೈವರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೀವಿ. ಇವಾಗ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೊಂಡ ಇಲ್ಲಿ ಡೀಸೆಲ್ ಹಾಕ್ಸೋಣ, ಸೀದಾ ದೇವನಹಳ್ಳಿ ಹೊಟ್ಬಿಡೋಣ. ರಾತ್ರಿ 12 ಗಂಟೆ ಮೇಲೆ ಫೋನ್ಪೇ ವರ್ಕ್ ಆಗಂಗಿಲ್ಲ ಅಂದ್ರೆ ನಮ್ಮ ಡ್ರೈವರ್ ಇದ್ರೆ ಬಳ್ಳಾರಿ ಹೊಂಟಿದ್ದು ಗಾಡಿ ಅದ, ಅವ್ರು ಹೆಲ್ಪ್ ಮಾಡಿದ್ರಪ್ಪ. ಫೋನ್ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ರೆ ನಮಗೆ, ನಾವು ಡೀಸೆಲ್ ಹಾಕ್ಸ್ಕೊಂಡು ಹೊರಡ್ತೇವೆ ನಾವು. ಫ್ರೆಂಡ್ಸ್, ಇದು ಗಾಡಿ ಬಳ್ಳಾರಿ ಹೊಂಟಿತ್ತಿದೆ. 165 ಲೀಟರ್ಸ್ ಮಾಡತ್ತಾರೆ ಇವಾಗ. ಫೋನ್ಪೇ ವರ್ಕ್ ಆಗಲಿಲ್ಲ. ಫೈನಲ್ಗೆ ನಮ್ಮ ಜಾರ್ಖಂಡ್ ಬಾಯ್ ಕ್ಯಾಶ್ ಕೊಟ್ರೆ ಇವಾಗ ನಾವು ಫೋನ್ಪೇ ಮಾಡಾಗುತ್ತೆ ಅವರಿಗೆ. ಫ್ರೆಂಡ್ಸ್, ಇವ್ರ ಹೆಸರು ಅನ್ನೋರ್ ಅಂತ, ಜಾರ್ಖಂಡ್ ಅವ್ರು. ನಮ್ಗೆ ಫೋನ್ಪೇ ಇಲ್ಲಿ ಕ್ಯಾಶ್ ಇತ್ತು, ಬಟ್ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಪೆಟ್ರೋಲ್ ಬಂಕ್ ಹಾಕ್ಸಕ್ಕೆ ಒಳಗೆ ಬಂದಿದ್ವಿ. 12ರಿಂದ 6 ಗಂಟೆ ಮಟ್ಟ ಫೋನ್ಪೇ ನಡೆಯಂಗಿಲ್ಲ ಅಂದ್ರೆ ಜಾರ್ಖಂಡ್ ಡ್ರೈವರ್ ಅವರು ಅನ್ವರ್ ಅಂತ ಹೆಲ್ಪ್ ಮಾಡಿದ್ರು. ನಾವು ಫೋನ್ಪೇ ಮಾಡಿದ್ವಿ, ನಮ್ಗೆ ಕ್ಯಾಶ್ ಕೊಟ್ರೆ. ಬಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮ ಗಾಡಿಗೆ ನಾವು 5000 ಲೋಡ್ ಮಾಡಿದ್ವಿ. ಇವಾಗ ಡೀಸೆಲ್ ಹಾಕ್ಸೋಳತ್ತೆ ನಾವು. ನಮ್ಮ ಡ್ರೈವರ್ ಡೀಸೆಲ್ ಹಾಕತ್ತಾರೆ ಇವಾಗ 5000. ಫ್ರೆಂಡ್ಸ್, ಇದು ನೋಡ್ತಿದ್ದೀರಿ, ಇದರ ಕೆಪಾಸಿಟಿ ಬಂದ್ಬಿಟ್ಟು 400 ಲೀಟರ್ ಐತದ. ಫೈನಲಿ ನಮ್ಮ 5000 ರೂಪಾಯಿ ಡೀಸೆಲ್ ಹಾಕೈತ, ಮುಗೀತ. ಫ್ರೆಂಡ್ಸ್, ನಾವಿವಾಗ ನಮ್ಮ ಗಾಡಿಗೆ ಸತ್ಯಮಂಗಲ ವಿನಾಯಕ್ ಪೆಟ್ರೋಲ್ ಬಂಕ್ ತುಮಕೂರಲ್ಲಿ ನಾವು ಡೀಸೆಲ್ ಹಾಕ್ಸೈತೆ. ಭಾಳ ಹೊತ್ತಾಯ್ತ ಟೈಮ್. ಇವಾಗ ಇಷ್ಟೊತ್ತಿನ ನಾವು ದೇವನಹಳ್ಳಿ ಇರ್ಬೇಕಿತ್ತ, ಲೇಟ್ ಆಯ್ತಾ. ಇವಾಗ ಹೊಡೋಣ. ಇವಾಗ ನೆಕ್ಸ್ಟ್ ಸ್ಟಾಪ್ ದೇವನಹಳ್ಳಿ. ಎಸ್, ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನಾವಿವಾಗ ಹೊರಡ್ತಿದ್ದೇವೆ. ಪೆಟ್ರೋಲ್ ಬಂಕ್ ಮಾತ್ರ ಗಿಚ್ಚೈತಿ. ಲೈಟಾಗಿ ಮಳೆ ಸ್ಟಾರ್ಟ್ ಆಯ್ತಾ. ಜಸ್ಟ್ ಡೀಸೆಲ್ ಹಾಕಿಸಾಯ್ತಾ, ನಾವು ಹೊಡ್ತಿದ್ದೇವೆ. ನನಗೂ ಇವಾಗ ಸ್ವಲ್ಪ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ಇವಾಗ ನಾವು ಬೆಂಗಳೂರು ರೀಚ್ ಆದ್ಮೇಲೆ ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಫೈನಲಿ ನಾವು ದೇವನಹಳ್ಳಿ ರೀಚ್ ಆದ್ವಿ. ನೈಟ್ 3 ಗಂಟೆಗಿದೆ, ನಿದ್ದೆ ಬಂದಿದೆ, ಮಲಗ್ತೀನಿ. ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಮಾತ್ರ. ಹಿಂದಿನಂತೆ ಇವತ್ತಿನ ಲವನ ಮುಗಿಸುತ್ತೇನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ಧನ್ಯವಾದಗಳು.